ನಮಸ್ಕಾರ ಕರ್ನಾಟಕ. ವಿಡಿಯೋ ನೋಡಿದ್ರಲ್ಲ, ಮೆಸೆಂಜರಲ್ಲಿ ಪರ್ಸನಲ್ ಆಗಿ ಮೆಸೇಜ್ ಹಾಕ್ತಾರೆ, ಸರ್ ನ್ಯಾಯ ಸಿಗುತ್ತಾ ಅಂತ. ನಾವೇನು ಹೇಳಬೇಕು ನನಗಂತೂ ಗೊತ್ತಿಲ್ಲ. ನನಗಿರೋ ಅನುಭವದಲ್ಲಿ ನ್ಯಾಯ ಅನ್ನೋದು ಸಿಗುವಂಥ ವಸ್ತು ಅಲ್ಲ. ಈ ಧರ್ಮಸ್ಥಳದ ಹತ್ಯಾಕಾಂಡ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಸಾಮಾನ್ಯವಾಗಿ ಎಲ್ಲರೂ ಕೇಳೋದು, ಸರ್ ನ್ಯಾಯ ಸಿಗುತ್ತಾ ಅಂತ. ಜಗದೀಶ್ವರ ನ್ಯಾಯ ಸಿಗುತ್ತಾ ಅಂತ, ಕೆಲವರು ಜಗ್ಗು ನ್ಯಾಯ ಸಿಗುತ್ತಾ ಅಂತ. ಎಲ್ಲರಿಗೂ ಒಂದೇ ಉತ್ತರ, ನ್ಯಾಯ ಅನ್ನೋದು ಸಿಗೋ ವಸ್ತು ಅಲ್ಲ. ಅದನ್ನು ಧ್ವನಿ ಮಾಡಿ ನಮ್ಮ ತಾಕತ್ತಿಂದ ಪಡ್ಕೊಳ್ಳೋವಂಥ ವಸ್ತುನೇ ನ್ಯಾಯ. ಆಮೇಲೆ ನ್ಯಾಯ ಅನ್ನೋದು ಸತತವಾದಂಥ ಪ್ರೋಸೆಸ್ಸು. ಜಸ್ಟ್ ಬಿಕಾಸ್ ನೋಡಿದ್ರಲ್ಲ, SITನೇ ಮಾಡಲ್ಲ ಅಂತ ಕೂತ್ಕೊಂಡಿದ್ದಂಥ ಸರ್ಕಾರ, ನಿಮ್ಮ ಧ್ವನಿ, ನಿಮ್ಮ ಪ್ರೆಷರು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ, ಎಸ್ಪೆಷಲಿ ಕೇರಳದಲ್ಲಿ ವರದಿ ರಿಪೀಟೆಡ್ ರಿಪೋರ್ಟ್ ಆಯಿತು. News18, ಐ ಥಿಂಕ್ ವಿ ಶುಡ್ ಥ್ಯಾಂಕ್ News18 ಆಲ್ಸೋ. SIT ರಚನೆ ಮಾಡೋಕ್ಕೆ ನೀವೆಲ್ಲ ಹೆಚ್ಚು ಕಮ್ಮಿ 15 ದಿವಸ ಹಗಲು ರಾತ್ರಿ ಹಿಂಗೆ ಬೆಳಗ್ಗೆ 3 ಗಂಟೆಗೆ ಲೈವ್ ಮಾಡೋದು, ರಾತ್ರಿ 11 ಗಂಟೆಗೆ ಲೈವ್ ಮಾಡೋದು. ಸೊ ನ್ಯಾಯ ಅನ್ನೋದು ಎಲ್ಲಿ ಸಿಗಲ್ಲ. ನೀವು ಯಾರು ಕೂಡ ಯು ಡೋಂಟ್ ಕಮ್ ಟು ಕನ್ಕ್ಲೂಷನ್, SIT ಅಲ್ಲಿ ಶುರು ಮಾಡಿಬಿಡ್ತು. ನೋ, ನ್ಯಾಯದ ಹಾದಿನಲ್ಲಿದೆ. ನ್ಯಾಯ ಸಿಗಬೇಕಂದ್ರೆ ಸಾಕಷ್ಟು ಕಿಲೋಮೀಟರ್ ನಡ್ಕೊಂಡು ಹೋಗಿ ತಾಳ್ಮೆಯಿಂದ ಫಾಲೋ ಅಪ್ ಮಾಡಿ SITಯ ಪ್ರತಿಯೊಂದು ವಿಚಾರವನ್ನು ಸಹ ಅದ್ದುಗಣ್ಣಿನಲ್ಲಿ ವಾಚ್ ಮಾಡ್ತಾ ಇದ್ದೀವಿ. ಮೀಡಿಯಾ ವಾಚ್ ಮಾಡ್ತಾ ಇದೆ, ಅಂತಾರಾಷ್ಟ್ರೀಯ ಮಾಧ್ಯಮ ವಾಚ್ ಮಾಡ್ತಾ ಇದೆ, ರಾಷ್ಟ್ರೀಯ ಮಾಧ್ಯಮಗಳು ವಾಚ್ ಮಾಡ್ತಾ ಇದೆ. ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್, ಗ್ಯಾರಂಟಿ ನ್ಯೂಸ್ ಬಿಡ್ಬಿಡುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ಅಲ್ಲಿಂದ ಲೈವ್ ಹೊಡಿತಾರೆ ಗ್ಯಾರಂಟಿ ನ್ಯೂಸ್ ಅವರು. ಸೊ ದಟ್ ಈಸ್ ವಾಟ್ ಐ ಹ್ಯಾವ್. ಒಂದಷ್ಟು ಮಾಧ್ಯಮಗಳು ಐ ಥಿಂಕ್ ಇವತ್ತು ಹೋಗಿ ಇಳ್ಕೊಂಡಲ್ಲಿ ಮಾಡೋಕ್ಕೆ ರೆಡಿ ಇದೆ. ನನಗೆ ಮೆಸೆಂಜರಲ್ಲಿ ನ್ಯಾಯ ಸಿಗುತ್ತೆ ಅಂತ ಕೆಲವ್ರಿಗೆಲ್ಲರಿಗೂ ಒಂದೇ ಉತ್ತರ, ನ್ಯಾಯ ಅನ್ನೋದನ್ನು ಸಿಗಲ್ಲ, ಪಡ್ಕೊಳ್ಬೇಕಾಗತ್ತೆ. ಕಾರಣ ಇಷ್ಟೇ, ಸತವಾಗಿ ನಾನು ನೋಡಿದ್ರಲ್ಲ, SIT ಮಾಡೋಕ್ಕೆ ವಿರೋಧ ಪಕ್ಷದವ್ರು ಬರಲಿಲ್ಲ, ಆಡಳಿತ ಪಕ್ಷ ಇಲ್ಲ, ಕುಮಾರಸ್ವಾಮಿ CM ಆಗ್ಬೇಕಂತೆ ಅಯ್ಯಪ್ಪನ ಅಡ್ರೆಸ್ ಇಲ್ಲ, ಮಗನ ಮಾತಾಡ್ತಾನೆ ಇಲ್ಲ. ಬಟ್ CM ಕುರ್ಚಿ ಬೇಕು ಅವ್ರಿಗೆಲ್ಲ. DK ಶಿವಕುಮಾರ್ಗೂ CM ಕುರ್ಚಿ ಬೇಕು, ಅಶೋಕನ್ಗೂ CM ಕುರ್ಚಿ ಬೇಕು, BJP ಅವ್ರಿಗೆ ನೆಕ್ಸ್ಟ್ ಅಧಿಕಾರನೇ ಬೇಕು. ಬಟ್ ಆದರೆ ಎಲ್ಲೂ ಕೂಡ ನ್ಯಾಯ ಕೊಡಲ್ಲ. ಇಂಥ ಉಸಿರು ಒಳ್ಳೆ ರಾಜಕಾರಣಿಗಳಿಂದ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೀವು ಸಾಮಾನ್ಯ ಜನರಲ್ವಾ? ನಾನು ನಿಮ್ಮಲ್ಲಿ ಒಬ್ಬ ಅಲ್ವಾ? ಐ ಮಡ್ ಬಿ ಅನ್ ಅಡ್ವೊಕೇಟು, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಂದಷ್ಟು ಧೈರ್ಯ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಏನೇ ಬಂದರೂ ಏನಾಯ್ತು ಆಗಲಿ ಬಿಡಪ್ಪ, ಫೈಟ್ ಮಾಡೋಣ ಅನ್ನೋ ಮನಸ್ಥಿತಿ ಇದೆ. ಬಿಟ್ಟರೆ ಐ ಆಮ್ ಆಲ್ಸೋ ಅ ಕಾಮನ್ ಮ್ಯಾನ್. ನಿಮ್ಮ ಥರ ಸತತವಾಗಿ ಈಗ SIT ಮಾಡಲಿಕ್ಕೆ 15 ದಿವಸ ತಗೊಂಡ್ವಿ. ಮತ್ತು SITನ ಆಕ್ಟಿವೇಟ್ ಮಾಡೋಕ್ಕೆ ಒಂದು ಹೆಚ್ಚು ಕಮ್ಮಿ 5 ರಿಂದ 6 ದಿವಸ ಆಯಿತು. 1 ವಾರ ಬೇಕಾಯಿತು SITನ ಫೀಲ್ಡ್ಗೆ ಇಳಿಸೋಕ್ಕೆ. ಸತತವಾದಂಥ ಪ್ರೆಷರು. ಕೆಲವೊಂದು ಟೈಮ್ ತಮಾಷೆ ಮಾಡಿ ವಿಡಿಯೋ ಹಾಕಿದ್ದೀವಿ. ಮಂಗಳೂರಿಗೆ ಬಂದಾಗ ಭಯ ಬಿದ್ದು ಭಟ್ಕಲ ಮತ್ತು ಇದರಿಂದ ಏನೋ ಧರ್ಮಸ್ಥಳದಿಂದ ಭಯ ಬಿದ್ದು ಮಂಗಳೂರಿಗೆ ಬಂದು ಮಲ್ಕೊಂತವ್ರೆ ಅಂತ ತಮಾಷೆ ಮಾಡಿಬಿಡಿ. ಬೆಂಗಳೂರಿಗೆ ಬಂದ್ಬಿಟ್ಟಿರೋ SITಗಳವರು ಏನು ಕೆಲಸ. ವಿ ಹ್ಯಾವ್ ಬಿನ್ ಮಾನಿಟರಿಂಗ್ ದೆಮ್. ಅವ್ರನ್ನ ಮಾನಿಟ್ರಿಂಗ್ ಮಾಡ್ತಾ, ಅವ್ರಿಗೆ ಒಂದಷ್ಟು ತಮಾಷೆ ಮಾಡ್ತಾ, ಒಂದಷ್ಟು ಮಾನಿಟ್ರಿಂಗ್ ಮಾಡ್ತಾ ಇರೋದ್ರಿಂದ ಮತ್ತು ಈಗೇನೋ ಫೀಲ್ಡ್ಗೆ ಇಳಿದಿದ್ದಾರೆ. ಇದನ್ನೇ ಫೀಲ್ಡ್ಗೆ ಇಳಿದು ಏನೋ ಮಾಜರ್ ಮಾಡೋ ಪಟ್ಟಿಗೆ ಈ ವಿರೋಧ ಪಕ್ಷರು ಎಲ್ಲಿದ್ರು ಬಂದು ಕಾಗೆಗಳು ಗೋಬೆಗಳ ಥರ ಬಂದು ಅವನು ಅಶೋಕ ಒಳ್ಳೆ ಕಾಗೆ ಥರ ಕಾವು ಅಂತ ಬರೀ ಸಾಬ್ರ ಮೇಲೆ ಅಲ್ಲಿ ಆಯಿತು. ಅಂದರೆ ಲೆಕ್ಕ ಹಾಕೊಳ್ಳಿ, ನ್ಯಾಯ ಕೊಡ್ಸೋಕ್ಕೆ ಯಾವ ಉಸುವಳಿ ರಾಜಕಾರಣಿನೂ ಬರಲ್ಲ. ಸೊ ನ್ಯಾಯ ಸಿಗುತ್ತಾ? ನ್ಯಾಯ ಅನ್ನೋದನ್ನು ನಾವು ಮಾನಿಟರ್ ಮಾಡ್ತಾ ಪಡ್ಕೊಳ್ಬೇಕಾಗತ್ತೆ. ನಾವು ಯಾರು ಕೂಡ ನಮಗೆ ನ್ಯಾಯ ಕೊಡಿಸಲ್ಲ, ಒಂದು ವಿಚಾರ. ಎರಡನೇದಾಗಿ SIT ಯಾವ ಮಟ್ಟದಲ್ಲಿ ಬೇಕಾದ್ರೆ ಈ ಕೇಸನ್ನು ಹಾಳು ಮಾಡ್ಬೋದು, ಆ ಶಕ್ತಿ SITಗಿದೆ. ಐ ವಾಂಟೆಡ್ ಟು ಕ್ಲಾರಿಫೈ ದಟ್ SIT ಮನಸ್ಸು ಮಾಡಿದ್ರೆ ಯಾವ ಹಂತದಲ್ಲಿ ಬೇಕಾದರೂ ಈ ಕೇಸನ್ನು ಹಾಳು ಮಾಡ್ಬೋದು. ಏನು ಬೇಡ, ಎತ್ಕೊಂಬರೋ ಸ್ಕೆಲಿಟನ್ನು ಮಾಜರ್ ಮಾಡಿ ಅದನ್ನು ಫಾರೆನ್ಸಿಕ್ ಕಳಿಸೋವಂಥ ಸ್ಕೆಲಿಟನ್ನ ಬದಲಾವಣೆ ಮಾಡಿದ್ರೆ ಮುಗಿದೋಯ್ತಲ್ವಾ? ಬದಲಾವಣೆ ಮಾಡಿದ್ರೆ ಮುಗಿದೋಯ್ತು, ಕೇಸ್ ಬಿದ್ದೋಗುತ್ತೆ, ಅರೆಸ್ಟ್ ಆಗ್ಬೋದು. ಫಾರೆನ್ಸಿಕ್ಗೆ ಅವರು ಮಾಜರ್ ಮಾಡಿ ಏನೋ ರಿಕವರಿ ಮಾಡೋ ಸ್ಕೆಲಿಟನ್ನ ಬಿಟ್ಟು ಬೇರೆ ಯಾವುದೋ ಸ್ಕೆಲಿಟನ್ನ ತರಲ್ಲ ಅಂದ್ಕೊಂಡಿದ್ದೀರಾ? ಈ ಕೇಸಲ್ಲಿ 3 ಪಕ್ಷಗಳು ಯಾಕೆ ಮೌನವಾಗಿದೆ ಅಂತಂದರೆ,
ಆರೋಪ ಹೊತ್ತಿರುವಂಥ ವ್ಯಕ್ತಿ ಹತ್ರ ಲಕ್ಷಾಂತರ ಕೋಟಿ ಹಣ ಇದೆ. ಒಂದು ಸರ್ಕಾರಕ್ಕೆ ಒಂದು 10 ರಾಜ್ಯದಲ್ಲಿ ಸರ್ಕಾರ ಮಾಡ್ಸೋಕ್ಕೆ ಹಣ ಕೊಡ್ಬೋದು, ಅಷ್ಟು ದುಡ್ಡಿದೆ ಅವನ ಹತ್ರ, ಆ ಕುಟುಂಬದ ಹತ್ರ. ನಿಮ್ಮನ್ನೆಲ್ಲ ಗುಬೆ ಮಾಡ್ಕೊಂಡಿರೋದು. ಉಂಡಿ ಕಾಸು ಹಾಕಿದ್ದೀರಾ, ಆ ಉಂಡಿ ಕಾಸನ್ನು ತೊಗೊಂಡೋಗಿ ಬೇರೆ ಹೆಂಗೆ ಬೇಕೋ ಆ ದೇವ್ರ ಹೆಸರಲ್ಲಿ ಇನ್ಸ್ಟಿಟ್ಯೂಟ್ಗಳನ್ನ, ಕಾಲೇಜುಗಳನ್ನ, ಡೆಂಟಲ್ ಕಾಲೇಜುಗಳನ್ನ, ಇಂಡಸ್ಟ್ರಿಗಳನ್ನ, ನನಗಿರೋ ಮಾಹಿತಿ ಪ್ರಕಾರ ಒಂದು ತಿಂಗಳಿಗೆ 10 ರಿಂದ 12 ಸಾವಿರ ಕೋಟಿ ಅವ್ರಿಗೆ ಆದಾಯ ಇದೆ ಅಂತೆ. ಯಾವ ದೊಡ್ಡ ವಿಚಾರ ರೀ, 1000 ಕೋಟಿ ಬಿಸಾಕ್ತಾರೆ. ಕಾಂಜಿ ಬಿಂಜಿಯವ್ರಿಗೆ 1000 ಕೋಟಿ, SIT ಅವ್ರಿಗೆ 1000 ಕೋಟಿ ವ್ಯಾಪಾರಕ್ಕೆ ಇಳಿದಿದ್ರಂತೆ. 1000 ಕೋಟಿ ಕೊಡ್ತೀವಿ ಬಾಯಿ ಮುಚ್ಚೋದು ಸುಮ್ಮನೆ ಹೋಗಿ ಅಂತ. ಅವ್ರುಗಳು ನಾವು ಕೂಡ ಕಾಟನೋ ಅಥವಾ ನೀವು ಕೂಡ ಕಾಟನೋ, ದೇ ಡಿಂಟ್ ಸರೆಂಡರ್. ಪ್ರಯತ್ನ ಅಂತೂ ಬಿದ್ದಿದ್ದಾರೆ, ಪ್ರಾಮಾಣಿಕವಾಗಿ ಪ್ರಯತ್ನ ಅಂತೂ ಬಿದ್ದರೆ ಈಗಲೂ ಪ್ರಯತ್ನ ಬೀಳ್ತಾ ಇದ್ದಾರೆ ಇದನ್ನ ಡಿರೈಲ್ ಮಾಡೋಕ್ಕೆ. ನಾನು ಸೈಡ್ಗೆ ಹೋಗ್ಲಿ ಅಂತ ಕಾಯ್ತಾವ್ರೆ. ಸೊ ಯಾವ ಮಟ್ಟದಲ್ಲಿ ಬೇಕಾದ್ರೂ SIT ಅವರು ಈ ಒಂದು ಕೇಸನ್ನು ಹಳ್ಳ ಹಿಡಿಸ್ಬೋದು, ಸತತವಾಗಿ ಮಾನಿಟರ್ ಮಾಡಬೇಕಾಗತ್ತೆ, ಮಾಧ್ಯಮಗಳಿಂದ ಕಲೆಕ್ಟ್ ಮಾಡಬೇಕಾಗತ್ತೆ. ಕಡಿಮೆ ಅಂದ್ರು ನನ್ನ ಕಡೆ ಕಡಿಮೆ ಅಂದ್ರು ಒಂದು 2,000 ಅಲ್ಲಿರೋರು ಇನ್ಫಾರ್ಮರ್ಸ್ ಆಗಿ ಕೆಲಸ ಮಾಡಿಕೊಂಡು ನಮ್ಗೆ ಮಾಹಿತಿ ಕೊಡ್ತಾವ್ರೆ, ವಿಡಿಯೋಗಳನ್ನ ಮಾಡ್ತಾವ್ರೆ, ಮಾನಿಟರ್ ಮಾಡ್ತಾರೆ. SITನ ಕಡಿಮೆ ಅಂದ್ರೆ ನನ್ನ ಕಡೆಯಿಂದ ಒಂದು 2,000 ಜನ ಮಾನಿಟರ್ ಮಾಡ್ತಾರೆ. ನಾನು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ಹತ್ರ ಅಂತ ಮಿಂಟ್ರಿ ಕೂಡ ದುಡ್ಡು ಇಲ್ಲ, ಅಂತ ಮಿಂಟ್ರಿ ದುಡ್ಡು ನಮ್ಮ ಹತ್ರ ಇಲ್ಲ. ಎವ್ರಿಬಡಿ ಈಸ್ ವಾಲಂಟರಿಂಗ್ ಆ್ಯಂಡ್ ಪ್ರೊವೈಡಿಂಗ್ ಅಸ್ ಇನ್ಫಾರ್ಮೇಷನ್. ಅದೇ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಇರೋದು. ಸಾಕಷ್ಟು ವಿಡಿಯೋಸ್ ಇದೆ, ಅದನ್ನು ಈಗ ನಾನು ಐ ಕಾಂಟ್ ಪುಟ್ ಅಕ್ರಾಸ್. ನನ್ನ ಹತ್ರ ಸಾಕಷ್ಟು ವಿಡಿಯೋ, ವಾಯ್ಸ್ ರೆಕಾರ್ಡ್ಗಳಿದೆ ಈ ಧರ್ಮಸ್ಥಳದ ಹತ್ಯಾಕಾಂಡ ಸಂಬಂಧಪಟ್ಟಂಗೆ. ನಾನು ಅದನ್ನು SITಗೆ ನ್ಯಾಯಯುತವಾಗಿ ಮಾಡಿದ್ರೆ SIT ಅವರಿಗೆ ಹಸ್ತಾಂತರ ಮಾಡಬೇಕು ಅಂತಿದ್ದೀವಿ. ಇಲ್ಲ ಅಂತಂದರೆ ಕೋರ್ಟಿನ ಮೂಲಕ ನಾವು ಇಲ್ಲಿ ಹ್ಯಾಂಡ್ ಓವರ್ ಇಟ್ಟು. ನಮ್ಮ ಹತ್ರ ಎಷ್ಟೋ ದಾಖಲೆಗಳಿದೆ, ಸದ್ಯಕ್ಕೆ ಅದನ್ನು ನಾವು ವಿಡಿಯೋಗಳಿದೆ, ಸದ್ಯಕ್ಕೆ ಪಬ್ಲಿಕ್ ಡೊಮೇನಲ್ಲಿ ಹಾಕೋಕ್ಕಾಗಲ್ಲ. ಯಾಕಂದರೆ ಇನ್ವೆಸ್ಟಿಗೇಷನ್ ಪ್ರೊಸೆಸ್ಸಲ್ಲಿದೆ, ಮ್ಯಾಟರ್ ಇಸ್ ಸಬ್ಜುಡೈಸು. ನಾವು SITನ ಗೌರವಿಸಲೇಬೇಕು. ಅಟ್ ದ ಸೇಮ್ ಟೈಮ್ SITನ ನಂಬಿ ನಾವು ಕೂತ್ಕೊಳಕ್ಕಲ್ಲ, SITನ ಮಾನಿಟರ್ ಮಾಡ್ತಾನೆ ಇರಬೇಕು. ಯಾಕೆ ಅಂದರೆ SIT ನ್ಯಾಯದ ಪರವಾಗಿ ಓಡಬೇಕು. ಅದು ಈ ಅಶೋಕ್ ನಂತರ ಬಂದು ಸಾಬಿ ಗೀಬಿ ಅಂದರೆ ಟೋಪಿ ಹಾಕೊಂಡವ್ರೆ ಸಾಬಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ, ನಾನು ಇಲ್ಲ ಅಂದಿದ್ರೆ ಈ ಕೇಸ್ ನನ್ನ ಬಗ್ಗೆ ಗ್ರೇಟ್ ಅನ್ಕೊಂತ ಇರಲಿಲ್ಲ. ನಾನೇನಾದರೂ ಈ ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಅವರು ಈ ಕೇಸನ್ನ ಡಿರೈಲ್ ಮಾಡೋದು 2 ನಿಮಿಷದ ಕೆಲಸ. 2 ನಿಮಿಷಕ್ಕೆ ನಿಮ್ಮ ಬಾಯೆಲ್ಲ ಮುಚ್ಚಾಕ್ಸ್ತಾರೆ. ಮಾಧ್ಯಮನ ಕೊಂಡ್ಕೊಂಡು ಯಾವುದೋ ಒಂದು ಇಶ್ಯೂನ, ಹೊಸ ಇಶ್ಯೂನ ಎಸುತ್ತಾರೆ, ಅದನ್ನ ಏರ್ ಮಾಡಿಸ್ತಾರೆ ಮಾಧ್ಯಮಗಳಲ್ಲಿ. ಇದು ಸತ್ಯ ಹೋಗುತ್ತೆ. ಸತತವಾಗಿ ಬೆಳಗ್ಗೆ 5 ಗಂಟೆಗೆ, 3 ಗಂಟೆಗೆ, 11 ಗಂಟೆಗೆ ನಿದ್ದೆ ಕೆಟ್ಟುಕೊಂಡು ಮಧ್ಯಾಹ್ನ ಹೊತ್ತು ಕಾರ್ ಆನ್ ಮಾಡ್ಕೊಂಡು, ನಮ್ಮ BMW ಕಾರ್ ಆನ್ ಮಾಡ್ಕೊಂಡು ಮಲ್ಕೊಂತ ಇದ್ದೀನಿ. ಯಾಕಂದ್ರೆ ಈಗ ನೋಡಿ, ಬೆಳಗ್ಗೆ ಐ ಗಾಟ್ ಅಪ್ at 3:30, ಬೆಳಗ್ಗೆ 3:30 ಎದ್ದಿದ್ದು ಕೆಲಸ ಮಾಡ್ತಾ ಇದ್ದೀವಿ. ನಮಗೂ ಹೊಟ್ಟೆ ಪಾಡಿರ್ತದಲ್ವಾ, ನಮ್ಮ ಪಾಡು ಮಾಡ್ತಾ ಇದ್ದೀವಿ. ಬಟ್ SITನ ಪ್ರತಿಯೊಂದು ಸ್ಟೇಜಲ್ಲೂ ಕೂಡ ನಾವು ಮಾನಿಟರ್ ಮಾಡಬೇಕು. SIT ಅವ್ರನ್ನ ನಂಬಿಕೆ ಕಳ್ಕೊಳ್ಳಂಗಿಲ್ಲ. ಅಟ್ ದ ಸೇಮ್ ಟೈಮ್ SIT ಅವ್ರನ್ನ ನಂಬಂಗೂ ಇಲ್ಲ. SITಯ ಪ್ರತಿಯೊಂದು ಮೂಮೆಂಟನ್ನು ಕೂಡ ನಾವು ಮಾನಿಟರ್ ಮಾಡಬೇಕು. ಅದು ಯಾವುದೇ ಮೂಮೆಂಟಲ್ಲಿ ಅವ್ರು ಡಿರೈಲ್ ಮಾಡ್ಬೋದ್ರಿ. ಯಾವುದೋ ಒಂದು ಅಸ್ಥಿ ಪಂಜ ಸಿಗುತ್ತೆ, ಸ್ಕೆಲ್ಟನ್ ಸಿಗುತ್ತೆ, ಸೀಸ್ ಮಾಡ್ಕೊಂಬರ್ತಾರೆ. ಫಾರೆನ್ಸಿಕ್ ಕಳ್ಸಕ್ಕೆ ಬೇರೆ ಯಾವುದೋ ಊರಿಂದ ತಗೊಂಬಂದು ಸ್ಕೆಲಿಟನ್ನ ಅದನ್ನು ಕಳಿಸಿದ್ರೆ ಮುಗಿದೋಯ್ತು ಕೇಸು. ಹಂಗಾಗಿ SIT ಅವ್ರ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಅಪೋಸಿಷನ್ ನೋಡಿ ಓಪನ್ ಆಗಿ ಹೇಳ್ತಾರೆ, ಸಾಬ್ರು ಮಾಡೋರೆ ಅಂತ ಓಪನ್ ಆಗಿ ಕೇರಳದವ್ರು ಮಾಡ್ತಾರೆ. ಈ ಬೊಳಿ ಮಕ್ಕಳು, ಈ ಹಲ್ಕಟ್ಟು ಬೇವರ್ಸಿಗಳು ಕೊಲೆಗಾರ ಪರವಾಗಿ ನಿಂತ್ಕೊಂತಾರೆ. ಅಪೋಸಿಷನ್ ಅಂತಂದ್ರೆ ನಿಮ್ಮನ್ನು ಕನ್ನಡಿಗರನ್ನ ಉದ್ಧಾರ ಮಾಡೋ ಬೇವರ್ಸಿಗಳ ಇವರು. ನಾನು ಇದೇ ವರ್ಡನ್ನೇ ಯೂಸ್ ಮಾಡ್ತೀನಿ. ಅವನು ಅಶೋಕ 3 ಬಿಟ್ಬಿಟ್ಟವನೆ, 3 ಅಲ್ಲ ಎಲ್ಲ ಬಿಟ್ಬಿಟ್ಟವನೆ. ಅವನ ಜೀವನದಲ್ಲಿ ಎಲ್ಲ ಆನಂದ ಪಡ್ಕೊಂಡವನೆ. ಅವನು ಉಳಿಸೋದು ಏನೂ ಇಲ್ಲ. ನೋಡಿ, ಜನಗಳ ಪರವಾಗಿ ಯಾವನೂ ಇಲ್ಲ. ಯಾಕೆ ಕೊಲೆಗಾರ ಪರವಾಗಿ ಮಾತಾಡ್ತಾರೆ ಅಂದರೆ, ಕೊಲೆಗಾರ ಹತ್ರ ರಾಶಿ 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 ಹಿಮಾಲಯ ಬೆಟ್ಟದಷ್ಟು ದುಡ್ಡಿದೆ, ಹಿಮಾಲಯ ಬೆಟ್ಟದಷ್ಟು ಆಸ್ತಿ ಇದೆ. ಬರೆದಿಟ್ಕೊಳ್ಳಿ. ಒಂದು ನನ್ನ ಗೆಸ್ ಸುಳ್ಳಾಗಿಲ್ಲ ಅಂತಂದರೆ 15 ದಿವಸದಲ್ಲಿ ವಿತಿನ್ 15 ಡೇಸು ಕೊಲೆಗಾರರಿಗೆ ಬೆಡಿ ಹಾಕ್ತಾರೆ. ಇಲ್ಲ, ಕೊಲೆಗಾರನ ದೇಶ ಬಿಟ್ಟು ಓಡೋಗೋಕ್ಕೆ ಈ ಹಲ್ಕಟ್ಟುಗಳಿಗೆ ಹೆಲ್ಪ್ ಮಾಡ್ತಾರೆ. 2 ಪಾಸಿಬಿಲಿಟೀಸ್ ಇದೆ. ದೇರ್ ಆರ್ 2 ಪಾಸಿಬಿಲಿಟೀಸ್. ನಾನು ರಿಪೀಟೆಡ್ ಆಗಿ ಹೇಳ್ತೆ. ಆಮೇಲೆ ನಾನು ಹೇಳಿದ್ದೀನಿ, ಯಾವುದೂ ಕೂಡ ಸುಳ್ಳಾಗಿಲ್ಲ. ನಾನು ಹೇಳಿದೆ ಅಗಿತಾರೆ ಅಂತಂದು ಅಗಿಸ್ದೆ. ಸಖತ್ ಪ್ರಯತ್ನ ಇದೆ, ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ. ಹಿಂದ್ಗಡೆ ಆಕಾಶ ಬ್ಲೂ ಕಲರ್ ಇದೆ. ನನ್ನನ್ನು ನಾನು ನಂಬಿ ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಹೊರತು ನಾನು ಯಾರ ಮೇಲೆ ಡಿಪೆಂಡ್ ಆಗಿ ಮಾಡ್ತಿಲ್ಲ. ನಾನು ಹೇಳಿದ್ನಲ್ಲ, ಈ ಕೇಸನ್ನ ಕೆಡ್ಸಕ್ಕೆ ಸಾಲುಗಟ್ಟಿ ನಿಂತವ್ರೆ, ಕೊಂಡ್ಗಣಕ್ಕೆ ಸಾಲುಗಟ್ಟಿ ನಿಂತವ್ರೆ. ದೇ ಆರ್ ಇನ್ ಲೈನ್ ಟು ಪರ್ಚೇಸ್. ಡೂ ಯು ನೋ? ಜಗದೀಶ ಸುಮ್ಮನೆ ಆಗ್ಬಿಡು ಅಂತ ಲೈನಲ್ಲಿದ್ದಾರೆ. ನನಗೆಷ್ಟು ಫೋನ್ಗಳು ಮಾಡಿಸಿದ್ರು ಗೊತ್ತಾ? ಈ ವಿಚಾರದ ತಲೆ ಹಾಕ್ಬೇಡ, ದೇವ್ರ ಹೆಸರು ಹೇಳ್ಕೊಂಡು ನಾನು ಭಯ ಹಿಡಿಸಿದ್ರು. ಆಯ್ತಪ್ಪ, ಮಂಜುನಾಥ ಸ್ವಾಮಿ ನಮ್ಮನ್ನು ಹಾಳು ಮಾಡ್ಬೇಕಾ, ನಾವು ಏನೂ ಮಾಡೋಕ್ಕಲ್ಲ, ಮಾಡಲಿ ಬಿಡು, ನಾನು ಮಾಡ್ತಾ ಇದ್ದ ಒಳ್ಳೆ ಕೆಲಸ.
ಹೆಣ್ಣು ಮಕ್ಕಳ ಆತ್ಮಕ್ಕೆ ಶಾಂತಿ ಕೊಡಿಸೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆ ರೀತಿ ಒಂದು ಸೆಕೆಂಡ್ ಏಯ್ ಏಯ್ ರೂಬಿ, ಯಾಕೆ ನಮ್ಮ ಡಾಗಿ ಲೈವ್ ಮಾಡ್ತಾವನೆ ಆಚೆಗೆ ಬಿಟ್ಟಿಲ್ಲ ಅಂತ ವಾಕಿಂಗ್ ಕೊಂಡೋಗ್ಬೇಕಾಗಿತ್ತು ನಮ್ಮ ಡಾಗಿನ. ಇಲ್ಲಿ ನಿಮ್ಮ ಹತ್ರ ಲೈವ್ ಮಾಡ್ತಾ ಇದ್ದೀನಿ ಅಂತೇಳಿ ಅಲ್ಲಿ ಕೆಳಗಡೆ ಶುರು ಹಚ್ಕೊಂಡಿದೆ ಅದು. ಸೊ ವಾಟ್ ಎವರ್ ದ ಮ್ಯಾಟರ್, ವಿ ಆರ್ ವಿತ್ ಯು ಆ್ಯಂಡ್ ವಿ ವಿಲ್ ಎನ್ಶ್ಯೂರ್ ದರ್ ಇಸ್ ಅ ಜಸ್ಟಿಸ್ ಟು ದಿಸ್ ಹತ್ಯಾಕಾಂಡ. ಪ್ರತಿಯೊಬ್ಬರು ಸೌಜನ್ಯ ಕೇಸ್ ಅಂತಾರೆ. ಖಂಡಿತವಾಗಿ ನಾನು ಯಾಕೆ ಸೌಜನ್ಯ ಹೆಸರು ಹೇಳಲ್ಲ ಅಂತಂದರೆ, ಒಕ್ಕಲಿಗರ ಹೆಣ್ಮಗಳು ಜಗದೀಶ್ಗೆ ಏನೋ ಜಾತಿ ಅಟ್ಯಾಚ್ಮೆಂಟ್ ಇದೆ ಅಂತ ನೀವು ಯಾರು ಅನ್ಕೊಂಬಾರ್ದು ಅಂತ ನಾನು. ಏಯ್ ರೂಬಿ ಕರ್ಕೊಂಡೋಗಿ ತಿಂಗ ರೂಬಿ. ಏಯ್ ನೀವು ನಾನು ಸೌಜನ್ಯ ವಿಚಾರ ಯಾಕೆ ಹೇಳಲ್ಲ ಅಂತಂದ್ರೆ, ಎಷ್ಟಕ್ಕಲ್ಲ ಅಂತಂದ್ರೆ ಒಕ್ಕಲಿಗರು ಸಪೋರ್ಟ್ ಅನ್ಕೊಂತಾರೆ ಅಂತ. ನಾನು ಜಾತಿ ಧರ್ಮಗಳನ್ನು ಮೀರಿ ಬೆಳೆದವನು. ನನಗೆ ಯಾವುದೇ ಜಾತಿ ಅಟ್ಯಾಚ್ಮೆಂಟ್ ಇಲ್ಲ ನನಗೆ. ಅದಕ್ಕೋಸ್ಕರನೇ ನಾನು ಧರ್ಮಸ್ಥಳದ ಹತ್ಯಾಕಾಂಡ ಅಂತೀನಿ. ಯಾಕಂದ್ರೆ ಅಲ್ಲಿ ಸತ್ತಿರೋ ಪ್ರತಿಯೊಂದು ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳೆ. ಆಮೇಲೆ ಅದು ಬ್ರಾಹ್ಮಣರಾಗಿರಲಿ, ಲಿಂಗಾಯತರಾಗಿರಲಿ, ಒಕ್ಕಲಿಗರಾಗಿರಲಿ, ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್, ಅವ್ರಿಗೆ ಜಾತಿನೇ ಇಲ್ಲದಂತ ಹೆಣ್ಮಕ್ಳು ಸತ್ತಿದ್ರು ಕೂಡ ಅವ್ರು ನಮ್ಮ ಹೆಣ್ಮಕ್ಳೆ, ನಮ್ಮ ಕನ್ನಡಿಗರ ಹೆಣ್ಮಕ್ಳೆ. ಆಮೇಲೆ ಅವ್ರನ್ನ ನಾವು ಹಿಂದೂ ಸನಾತನ ಹೆಣ್ಮಕ್ಳು ಅಂತ ಕರಿತೀವಿ. ಓಕೆ, ನಿಮ್ಮ ಅಪ್ಪನ ಆಸ್ತಿನ ಯೋಚನೆ ಮಾಡಿ. ಯಾವುದೋ ಒಂದು ಭೂತ, ಅಲ್ಲಿ ಯಾವುದೋ ಒಂದು ಹಿಂಗಡೆ ಭೂತ ಓಡಾಡ್ತಾ ಇದೆ. ಆಮೇಲೆ ನೀವು ನಂಬ್ತಿರೋ ಇಲ್ಲ. ಏಯ್ ರೂಬಿ, ಏಯ್ ಅದು ನನ್ನ ಮಗಂದು ವಾಕಿಂಗ್ ಕರ್ಕೊಂಡು ಹೋಗೋದು ನಿಲ್ಸಲ್ಲ ಇನ್ನು. ನೋಡಿ, ಬೆಳಗ್ಗೆ ಅವನು ಲೈವ್ ಮಾಡ್ಕೊಂಡು ಕೂತ್ಕೊಂಡವನೇ ನಾನು ವಾಕಿಂಗ್ ಕರ್ಕೊಂಡು ಹೋಗಿಲ್ಲ ಅಂತ ಬಡ್ಕಂತ ಇದ್ದೆ. ವಾಟ್ ಎವರ್ ಇಟ್ ಈಸ್ ದೇರ್, ನಿಮ್ಮ ಕೈಯಲ್ಲೂ ಆದರೆ ಕೂಡ ನಿಮ್ಮವ್ರು ಯಾರನ್ನ ಧರ್ಮಸ್ಥಳದಿದ್ದರೆ ಮಾಹಿತಿಗಳನ್ನ ತಗೊಳ್ಳಿ. ದಯಮಾಡಿ ಪಾಸ್ ಆನ್ ಟು ಅಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ನೀವು ಈ ಮಾಹಿತಿಗಳನ್ನು ಕೊಡಬೇಕು. ದಟ್ ಈಸ್ ವಾಟ್ ಐ ರಿಕ್ವೆಸ್ಟ್. ನಿಮ್ಮ ಬಳಿನೂ ಯಾರಾದರೂ ಇದ್ದರೆ ಧರ್ಮಸ್ಥಳದ ಕಡೆಯವರು ಮಾಹಿತಿಗಳನ್ನು ಕಲೆ ಹಾಕಿ. ಓಕೆ, ಆ್ಯಂಡ್ ಪುಟ್ ಇಟ್ ಇನ್ ಅ ನೆಟ್ವರ್ಕ್. ಸಾಧ್ಯವಾದ್ರೆ ಪಾಸ್ ಆನ್ ಟು ಅಸ್. ಓಕೆ, ನಾವು ಇದೇ ರೀತಿ ನಮ್ಮ ಹತ್ರ ಯಾವುದು ನಮ್ಮ ಹತ್ರ ಇಂಟೆಲಿಜೆನ್ಸ್ ಯಾರೂ ಇಲ್ಲ. ನಮ್ಮ ಹತ್ರ ಇರೋದೇ ಪೀಪಲ್ಸ್ ಇಂಟೆಲಿಜೆನ್ಸಿ, ಜನಗಳ ಇಂಟೆಲಿಜೆನ್ಸಿನೇ ನಾವು ಬಳಸ್ತಾ ಇರೋದು. ಓಕೆ, ನಾನು ಯಾರಿಗೂ ದುಡ್ಡು ಕೊಟ್ಟು ಮಾಹಿತಿ ಕಲೆಕ್ಟ್ ಮಾಡ್ತಾ ಇಲ್ಲ. ವಾಲಂಟ್ರಿ ಆಗಿ ಅಲ್ಲಿರುವಂಥ ವ್ಯಕ್ತಿಗಳೇ ಒಂದಷ್ಟು ಟೀಮ್ ಮಾಡಿಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾನಲ್ಲಿ ಹೋದ್ರೆ ಖಂಡಿತವಾಗಿ ಅದು ಬೇರೆ ಥರ ಆಗುತ್ತೆ. ಹಂಗಾಗಿ ನಾನು ಅಲ್ಲಿ ಹೋಗ್ದಿರೋನೇ ಮಾನಿಟರ್ ಮಾಡ್ತಾ ಇದ್ದೆ. ವಿ ಆರ್ ಮಾನಿಟರಿಂಗ್ ಥ್ರೂ ಥರ್ಡ್ ಪವರ್ ಪೀಪಲ್. ಅಲ್ಲಿರುವಂಥ ವ್ಯಕ್ತಿಗಳೇ ಪಾಡಾಡ್ಕೊಂಡು ಒಂದಷ್ಟು ವಿಡಿಯೋಗಳು ಮಾಡಿಕೊಂಡು SIT ಮಾನಿಟರ್ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳ ಮಾಜರು ಮಾನಿಟರ್ ಮಾಡ್ತಾರೆ. ಬಟ್ SIT ನಾವು ಮಾನಿಟರ್ ಮಾಡಿಲ್ಲ ಅಂದರೆ ಯಾವುದೇ ಕ್ಷಣದಲ್ಲಿ ಯಾವುದೇ ಸೀನಲ್ಲಿ ಬೇಕಾದ್ರೆ SIT ಅವರು ಈ ಕೇಸನ್ನು ಅಲ್ಲಾಡಿಸ್ತಾರೆ. ಆ ಮಟ್ಟಕ್ಕೆ ಮಾರ್ನಿಂಗ್ ನಮ್ಗೆ ಯಾವುದೂ ದುರುದ್ದೇಶ ಇಲ್ಲ. ಒಂದಂತೂ ನಿಜ, ಸತ್ತೋರು ಯಾರೇ ಆಗಿರಲಿ ನಮ್ಮ ಹೆಣ್ಮಕ್ಳು. ಆ ಹೆಣ್ಮಕ್ಳ ಆತ್ಮಕ್ಕೆ ಶಾಂತಿ ಸಿಗಲಿ, ಇನ್ಕ್ಲೂಡಿಂಗ್ ಸೌಜನ್ಯ ಆತ್ಮಕ್ಕೆ. ಓಕೆ, ನಾನು ನಮ್ಮ ಮಠಗಳ ಸ್ವಾಮಿಗಳನ್ನೇ ಕೇಳಿದೆ. ನಾನು ಎಲ್ಲರನ್ನೂ ಪ್ರಶ್ನೆ ಮಾಡ್ತೀನಿ. ಓಕೆ, ಆಮೇಲೆ ಈ ವಿಚಾರದಲ್ಲಿ ನಾನಂತೂ ಕಾಂಪ್ರಮೈಸ್ ಆಗಲ್ಲ. ಐ ನೋ ಯು ಆಲ್ ಟ್ರಸ್ಟ್ ಮೀ. ಆ್ಯಂಡ್ ನಾನು ನಿಮ್ಮಲ್ಲಿ ಒಂದು ಆಸ್ತಿ, ಅದನ್ನು ಯಾವಾಗಲೂ ನಾನು ನಿಮ್ಮ ಆಸ್ತಿಯಾಗಿರೋಕ್ಕೆ ಇಷ್ಟಪಡ್ತೀನಿ. ವಿ ವಿಲ್ ಟೇಕ್ ಜಸ್ಟಿಸ್ ಅನ್ನೋದನ್ನ ಈಗ SIT ಶುರು ಮಾಡಿದೆ. ಒಂದು 20 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ. ಇನ್ನು 80 ಕಿಲೋಮೀಟರ್ ಬಾಕಿ ಇದೆ. SIT ಒಂದು 20 ಕಿಲೋಮೀಟರ್ ನಡ್ಕೊಂಬಂದಿದೆ. ಇನ್ನು 80 ಕಿಲೋಮೀಟರ್ ಪೂರ್ತಿ ಆದಮೇಲೆ ನಮ್ಮ ಗೆಲುವು ಜಸ್ಟಿಸು. ತಲೆಯಲ್ಲಿ ಇಟ್ಕೊಳ್ಳಿ. ಬರೀ SIT ರಚನೆ ಆಗಿದ್ದಕ್ಕೆ ಒಂದು ಸಣ್ಣ ಗೆಲುವು ನಮ್ಮದು. ಒಂದು 5 ಕಿಲೋಮೀಟರ್ ಬಂದು ನಡ್ಕೊಂಬಂದಿದ್ದೀವಿ. ಈಗ ಫಸ್ಟ್ ಟೈಮ್ ಅವನು ಮಾಜರ್ ಮಾಡಿದ್ದಾರೆ. ಅವನೊಂದು 30 ಹೆಣಗಳನ್ನ ಊತಾಕಿರೋ ಜಾಗ ತೋರಿಸೋನಂತೆ. ಹೆಚ್ಚು ಕಮ್ಮಿ ಭಯ ಬಿದ್ದೋಗ್ಬಿಟ್ಟವ್ರೆ. SIT ಅವರು ಭಯ ಬಿದ್ದೋಗ್ಬಿಟ್ಟವ್ರೆ. ಅಲ್ಲ ಗುರು, ಇಷ್ಟು ಹೆಣಗಳನ್ನ ಯಾವಾಗ ಎತ್ತೋದು, ಯಾವಾಗ ಎಸ್ಕಾವೇಷನ್ ಮಾಡೋದು, ಯಾವಾಗ ಕೋರ್ಟ್ ಸಬ್ಮಿಟ್ ಮಾಡೋದು? ಇಟ್ಸ್ ಅ ಬಿಗ್ಗೆಸ್ಟ್ ಹೆಡ್ಏಕ್ ಫಾರ್ SITಗೆ ಅನ್ಕೊಂಡಿರ್ತಾರೆ ಯಾವ ಕರ್ಮ ಮಾಡಿ ಕೇಸಲ್ಲಿ ನಾವು ಸಿಕ್ಕಾಕೊಂಡಿದ್ದೀರಿ ಅಧಿಕಾರಿಗಳು ಅಂತ. ಖಂಡಿತವಾಗಿ ಇದು ಒಂಥರ ತಲೆನೋವು ಕೇಸೆ. ಬಟ್ ಆದರೂ ಕೂಡ ನ್ಯಾಯ ಕೊಡಿಸ್ಲೇಬೇಕು ನಾವೆಲ್ಲ. ಇಲ್ಲ ಅಂತಂದರೆ ನಾವು ಮನುಷ್ಯರಾಗಿ ಕನ್ನಡಿಗರಾಗಿ ಇಷ್ಟೆಲ್ಲ ಹೋರಾಟ ಮಾಡಿ ವೇಸ್ಟು ಅಂತ ಹೇಳುತ್ತಾ. ಐ ಥಿಂಕ್ ಐ ಕ್ಲೋಸ್ ದಿಸ್ ವಿಡಿಯೋ. ಲವ್ ಯು ಆಲ್. ಓಕೆ, ನಾವು ಏನೇ ಆದರೂ ನಾವು ಯಾವತ್ತೂ ಮಾರಾಟ ಆಗಲ್ಲ ಗುರು. ಓಕೆ, ದೇವ್ರು ನಮಗೆ ಎಲ್ಲ ಕೊಟ್ಟವನೆ. ಅಂದ ಚಂದ ನಿಮ್ಮಂಥ ಅಭಿಮಾನಿ ದೇವರುಗಳು. ಓಕೆ, ನಾವು ಲೈವ್ ಮಾಡಿದ್ರೆ ಕನಿಷ್ಠ ನಿನ್ನೆ ರಾತ್ರಿ 700 ಜನ ನೋಡ್ತಾವ್ರೆ. ಯಾವ TV ಚಾನಲ್ಗೂ ಕೊಡದಂಥ ನಂಬಿಕೆ ನಮ್ಮ ಮೇಲೆ ಇಟ್ಟವ್ರೆ ಅಂತಂದರೆ ನಾವೆಷ್ಟು ಪುಣ್ಯ ಮಾಡಿರಬೇಕು ಅಲ್ವಾ? ಖಂಡಿತವಾಗಿ ಐ ಫೀಲ್ ವೆರಿ ಪ್ರೌಡ್ ಟು ಬಿ ಯು ವಿತ್ ಆಲ್. ನಿಮ್ಮಲ್ಲಿ ಒಬ್ಬನಾಗಿರೋಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಇದುವರೆಗೂ ನಾನು ಮಾರಾಟ ಆಗಿಲ್ಲ, ಅದು ಹೇಳ್ತೀನಿ.
ಆಮೇಲೆ ನನಗೂ ಕೂಡ ಸಾಕಷ್ಟು ಫೋನ್ಸ್ ಬರ್ತಾ ಇದೆ. ಪ್ರಾಮಾಣಿಕ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆದರೂ ಕೂಡ ಅದು ಮ್ಯಾನೇಜ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ, ನನಗೆ ದುಡ್ಡೆಲ್ಲ ಬೇಡ ಗುರು, ನಾನು ದುಡ್ಡಿಗೆ ಸೇಲ್ ಆಗೋ ವ್ಯಕ್ತಿ ಅಲ್ಲ, ನಂಗೆ ದುಡ್ಡು ಬೇಡ. ಆಮೇಲೆ ದೇವ್ರು ಎಲ್ಲ ಕೊಟ್ಟವನೇ, ದುಡ್ಡು ಕೊಟ್ಟವನೇ, ಆಮೇಲೆ ದುಡ್ಡು ಹಾಕ್ಬೇಕು ನನಗೆ. ಓಕೆ, ಬಟ್ ರಿಸ್ಕ್ ಇದೆ. ಓಕೆ, ನಾನು ಅಲ್ಲದೆ ಬೇರೆ ಯಾರು ಕೈ ಕೊಟ್ಟರು? ಈಗ ಸೌಜನ್ಯ ಕೇಸನ್ನು ಅಲ್ಲ ಇಡ್ಸಿಲ್ವಾ? ಸೌಜನ್ಯ ಕೇಸನ್ನು ಅಲ್ಲ ಇಡ್ಸಿಲ್ವಾ ಇವರು? ಹಾಂ, ಒಂದು ಸೆಕೆಂಡ, ಹಾಲು ಇಟ್ಟಿದ್ದೀವಿ, ಹಾಲು ಬಡ್ಕೊತಾ ಇದೆ. ಇದು ನಮ್ಮ ಮನೆ ಕಿಚನ್. ಬೆಳಿಗ್ಗೆ ಏನೋ ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ಸಾಧ್ಯವಾದರೆ ಕೀಪ್ ಮಾನಿಟರಿಂಗ್ ದ ಕೇಸನ್ನು ಮಾನಿಟರ್ ಮಾಡಿ. ಯಾರ ಮೇಲೆ ಡಿಪೆಂಡ್, ನಿಮ್ಮ ಕೈಯಲ್ಲಿ ಸಣ್ಣ ಸಣ್ಣ ವಿಚಾರ. ಧರ್ಮಸ್ಥಳ ಕಡೆ ಯಾರನ್ನ ಇದ್ದರೆ ಒಂದು ಫೋನ್ ಹಾಕೊಂಡು, ಮಚ್ಚಿ ಹೆಂಗಾಗ್ತಾಯಿದೆ, ಮಚ್ಚಿ ಫ್ರೆಂಡ್ ಹಿಂಗಾಗ್ತಾಯಿದೆ ಅಂತ ಒಂದು ರೋಡ್ ಹಾಕೊಂಬರ ಕೇಳಿ ಅವನಿಗೆ. ಏನಾದ್ರು ಮಾಹಿತಿ ಸಿಕ್ಕರೆ ನಮ್ಗೆ ಪಸಂದ್ ಮಾಡಿ. ಓಕೆ, ನನ್ನ ಮೊಬೈಲ್ ನಂಬರು 7996500932. ನಮ್ಮ ಹತ್ರ 250ಕ್ಕೂ ಹೆಚ್ಚು ವ್ಯಕ್ತಿಗಳು ನಮಗೆ ಕಳೆದೋಗಿರೋಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ನಾನು ಹೆಚ್ಚು ಕಮ್ಮಿ 1,500 ಜನ ಮಿಸ್ಸಿಂಗ್ ಆಗಿದ್ದಾರೆ. ಅನ್ಯಾಚುರಲ್ ಡೆತ್ಸ್ ಆಗಿದೆ, ಹಾಕಿದ್ದೀನಿ ನಾವು ನಿಮಗೆ ಎಲ್ಲ ವಿತ್ ಯಾರು RT-ನಲ್ಲಿ ತೊಗೊಂಡಿದ್ದು ಹಾಕಿದ್ದನ್ನ. ಓಕೆ, ಇನ್ನು ಥ್ಯಾಂಕ್ಸ್ ಅಲಾಟ್. ಲವ್ ಯು ಆಲ್. ಟೇಕ್ ಕೇರ್, ಬಾಯ್. ನ್ಯಾಯ ಅನ್ನೋದು ಸಿಗಲ್ಲ, ತಗೊಳ್ಬೇಕಾಗತ್ತೆ. ಈ ಕೇಸಲ್ಲೂ ಅಷ್ಟೇ ನಾವು ಸತತವಾಗಿ ಫಾಲೋ ಅಪ್ ಮಾಡಿ ಅವರ ಜಾಡನ್ನು ಹಿಡ್ಕೊಂಡು ನಾವು ನ್ಯಾಯ ತಗೊಳ್ಬೇಕಾಗತ್ತೆ ಹೊರತು ಯಾರೂ ನ್ಯಾಯ ಕೊಡೋದಿಲ್ಲ. ನ್ಯಾಯ ಅನ್ನೋ ದುಡ್ಡು ಸಿಗುತ್ತೆ, ನ್ಯಾಯ ಸಿಗಲ್ಲ. ನನ್ನ ಆಪೋಸಿಷನ್ ಲೀಡ್ರು ಏನು ಮಾತಾಡ್ದ, ಸಾಬ್ರವ್ರ ಹಿಂದ್ಗಡೆ ಅಂತ. ಅವ್ರು ಸಾಬ್ರ ತಲೆ ಕಟ್ತಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಇಲ್ಲ ಅಂದರೆ ಈ BJP ಅವರು 100% ಸಾಬ್ರ ತಲೆ ಕಟ್ತಾರೆ. ಕೇರಳ ಗೌರ್ಮೆಂಟ್ ತಲೆ ಕಟ್ತಾರೆ. ಇವನು ಅಶೋಕ ಆ ಸೌಜನ್ಯ ಕೇಸಲ್ಲಿ ಅದೆಷ್ಟು ತಗೊಂಡೇನೋ ಗೊತ್ತಿಲ್ಲ, ಬ್ರೀಫ್ ಕೇಸು. ಇವನೇ ಗೃಹ ಮಂತ್ರಿ ಆಗಿದ್ದು, ಹಳ್ಳ ಹಿಡಿಸ್ತಾ. ಎಲ್ಲರೂ ಹೇಳ್ತಾರೆ, ಎಷ್ಟು ಜನ ಸರ್ ಸೌಜನ್ಯ ಕೇಸಿಂದ 13 ವರ್ಷದಿಂದ 100% ನಾನಿಲ್ಲ ಅಂತಂದ್ರೆ ಈ ಕೇಸನ್ನು ಕೂಡ ಸೌಜನ್ಯ ಕೇಸ್ ಥರನೇ ಮುಚ್ಚಿ ಹಾಕ್ತಾರೆ. ನಾನು ಇವ್ರಿಗಿಂತ 1000 ಪಟ್ಟು ಮುಂದೆ ಇದ್ದೀನಿ. ಟೆಕ್ನಾಲಜಿ ಆಗಿರ್ಬೋದು, ತಲೆ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ಇವ್ರ ಗುಮ್ಮಕ್ಕಾಗಿರ್ಬೋದು, ಆ ಧೈರ್ಯ ಆಗಿರ್ಬೋದು, ಮತ್ತು ನಾನು ಕಲೆಕ್ಟ್ ಮಾಡಿ ಇನ್ಫಾರ್ಮೇಷನ್ ಇದೆಯಲ್ಲ ಅದು ಕೂಡ ತುಂಬ ಇಂಪಾರ್ಟೆಂಟು. ನಾನು ಕಲೆಕ್ಟ್ ಮಾಡಿ ನಿಮಗೆ ನೇರವಾಗಿ ಕೊಡ್ತಾ ಇದ್ದೀನಿ. ಹಾಗೆ ಅನಲೈಸ್. ಆಮೇಲೆ ಮಾಧ್ಯಮಗಳು ಏನು ರಿಪೋರ್ಟ್ ಮಾಡ್ತಾ ಇದೆ, ನಮ್ಮ ಟೀಮ್ ವಾಚ್ ಮಾಡ್ತಾ ಇದೆ. ಪ್ಯಾರಲ್ಲಿ ನಮ್ಮ ಇನ್ಫಾರ್ಮರ್ಸ್ ಇದ್ದಾರೆ. ಎಲ್ಲದನ್ನು ಸೇರಿಸಿ ಇಲ್ಲ ಹಾಕ್ತೀವಿ. ನಾನಲ್ಲಿ ಹೋದರೆ ಇವರೆಲ್ಲ ಭಯ ಬಿದ್ದೋಗ್ತಾರೆ. ಅದಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಾ ಇಲ್ಲ. ನನಗೂ ಸಿಕ್ಕಾಪಟ್ಟೆ ಕೆಲಸ ಇದೆ. ಐ ಆಮ್ ಆಲ್ಸೋ ಈಕ್ವಲಿ ಬಿಸಿ, ಬಟ್ ಸ್ಟಿಲ್ ಲವ್ ಯು ಆಲ್. ಟೇಕ್ ಕೇರ್. ನಮ್ಮ ಮನೆ ಇದು. ಓಕೆ, ಗೌಡ್ರ ಮನೆ ಜಾತಿ ಏನು ನಾನು ಹೇಳೋಕೆ, ನನಗೆ ಗೌಡ್ರನ್ನ ಇಕ್ಕೊಂಡಿಲ್ಲ. ಕಾರಣ ಯಾಕೆ ಅಂತಂದರೆ ನಾನು ಸೆಕ್ಯುಲರಲ್ಲಿ ನಾನು ಎಲ್ಲರನ್ನೂ ಅಂಟಂಬಂದಂಗೆ, ಹಾಗಾಗಿ ನಾನು ಗೌಡ್ರು ಅಂತಲೇ ಇಟ್ಕೊಂಡಿಲ್ಲ. ಸುಮಾರು ಜನ ಇಟ್ಕೊಂತಾರೆ MA ಡಿಶ್ ಅಂತ. ನಮ್ಗೆ ಅದೇನು ಅಭ್ಯಾಸ ಇಲ್ಲ. ಥ್ಯಾಂಕ್ಸ್ ಅಲಾಟ್. ಲವ್ ಯು ಆಲ್. ಟೇಕ್ ಕೇರ್, ಬಾಯ್. ಮತ್ತು ಅಪ್ಡೇಟನ್ನು ಕೊಡ್ತೀನಿ. ಏನು SIT ಏನು ಮಾಡ್ತಾ ಇದೆ ಅಪ್ಡೇಟನ್ನು ಕೊಡ್ತೀನಿ ಶಾರ್ಟ್ಲಿ. ಥ್ಯಾಂಕ್ ಯು.